ನಮಸ್ಕಾರ ಎಲ್ರಿಗೂ. ಕೇಸರಿ ಬಿಳಿ ಹಸಿರು ಎಷ್ಟು ಚಂದ ಅಲ್ವಾ ನೋಡಲಿಕ್ಕೆ. 78ನೇ ಸ್ವಾತಂತ್ರ್ಯೋತ್ಸವದ ಹೃದಯ ತುಂಬಿದ ಶುಭಾಶಯಗಳು ಎಲ್ಲರಿಗೂ. ನಮ್ಮ ಶಾಲೆಯಲ್ಲೂ ಕೂಡ ಅದ್ಭುತವಾಗಿ ಅದ್ಧೂರಿಯಾಗಿ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು. ಕೇಸರಿ ಬಿಳಿ ಹಸಿರು ಆ ಬಣ್ಣ ತುಂಬಿದ ಆ ಧ್ವಜವನ್ನು ನೋಡಿದಾಗ ನಾವು ಭಾವುಕರಾಗಬೇಕು, ಹೃದಯ ತುಂಬಿ ಗೌರವಿಸಬೇಕು. ಸ್ವಚ್ಛಂದವಾಗಿ ಹಕ್ಕಿಗಳ ಹಾಗೆ ಹಾರಾಡ್ತಾ ಇರೋ ನಾವು ಆ ಸ್ವಾತಂತ್ರ್ಯದ ಮೌಲ್ಯತೆಯನ್ನು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಪೂರ್ವಿಕರೆಲ್ಲರ ಒಂದು ತ್ಯಾಗ ಬಲಿದಾನಗಳ ರಕ್ತ ತರ್ಪಣದಿಂದ ಸಿಕ್ಕಂತಹ ಈ ಸ್ವಾತಂತ್ರ್ಯವನ್ನು ನಮ್ಮ ಹೃದಯದ ಬೊಗಸೆಯಲ್ಲಿಟ್ಟು ಜೋಪಾನ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಸಣ್ಣ ಹಕ್ಕಿನ ಚ್ಯುತಿಯಾದಾಗಲೂ ನಾವು ಹೋರಾಟ ಮಾಡ್ತೀವಿ. ಹಾಗೆ ಸ್ವಾತಂತ್ರ್ಯದ ಹಣತೆಯನ್ನು ಬೆಳಗುವುದು ನಮ್ಮೆಲ್ಲರ ಕರ್ತವ್ಯ. ಪ್ರತಿಯೊಂದು ಮನೆಯಲ್ಲೂ ಈ ಹಬ್ಬ ಆಚರಿಸಲ್ಪಡಬೇಕು. ಪ್ರತಿಯೊಂದು ಮನಗಳಲ್ಲಿ ಹೃದಯ ತುಂಬಿ ನಮ್ಮ ಭಾರತದ ಭೂಪಟಕ್ಕೆ ಬಾವುಟಕ್ಕೆ ನಮಿಸುವುದನ್ನು ಅಭ್ಯಾಸ ಮಾಡಬೇಕು. ಹತ್ತಾರು ಹಬ್ಬಗಳೇ ಬರಲಿ, ಆದರೆ ಇದಕ್ಕಿಂತ ದೊಡ್ಡ ಹಬ್ಬ ನಮಗೆ ಬೇರೆ ಯಾವುದೂ ಇಲ್ಲ ಅನ್ನೋದನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕಾಗಿದೆ. ಸ್ವಾತಂತ್ರ್ಯವೇ ಇಲ್ಲದಿದ್ದರೆ ನಮ್ಮ ಗತಿ ಏನಾಗ್ತಾ ಇತ್ತು, ನಮ್ಮ ಮಿತಿ ಏನಿರ್ತಿತ್ತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಗುರುತರವಾದ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸಲೇಬೇಕಾದಂತಹ ಸಂದರ್ಭಗಳಲ್ಲಿ ಎದೆ ತಟ್ಟಿ ಮುನ್ನುಗ್ಗಿ ನಾವು ನಿರ್ವಹಿಸಬೇಕು. ಕೇವಲ ಈ ಶಾಲೆಯ ಮಕ್ಕಳಿಗಾಗಿ ಈ ಆಚರಣೆ ಅಂತ ಹೇಳಿ ನಾವೇನೋ ನಮ್ಮ ಕೆಲಸಗಳನ್ನು ರಜಾ ತಗೊಂಡು ಮನೆಯಲ್ಲಿ ಮಜಾ ಮಾಡ್ಕೊಂಡಿದ್ರೆ ಅದಕ್ಕೇನು ಅರ್ಥ ಇದೆ ಹೇಳಿ. ಪ್ರತಿಯೊಬ್ಬರು ಎಲ್ಲ ಶಾಲೆಗಳು ಅಲ್ಲಲ್ಲಿ ಇದ್ದೇ ಇರುತ್ತೆ. ಖಂಡಿತವಾಗಲೂ ಆ ಒಂದು ಸಂದರ್ಭವನ್ನು ನೀವೆಲ್ಲರೂ ಉಪಯೋಗಿಸ್ಕೊಂಡು ಆ ಶಾಲೆ ಬಳಿ ಹೋಗಿ ಆ ಮಕ್ಕಳಿಗೆ 4 ಮಾತು ಹೇಳೋದು, ಆ ಖುಷಿಯಲ್ಲಿ ಭಾಗಿಯಾಗುವುದು, ಅಥವಾ ನಿಮ್ಮದೇ ಒಂದು ತಂಡ ಕಟ್ಕೊಂಡು ಒಂದು ಕಾರ್ಯಕ್ರಮಗಳನ್ನು ಮಾಡಿ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡೋದು, ಅದೆಷ್ಟು ಖುಷಿ. ಇದು ಯಾರೋ ಒಬ್ಬರ ತ್ಯಾಗ ಬಲಿದಾನದ ದಿನ ಅಲ್ಲ. ಹೇಳಲಿಕ್ಕೆ ಹೆಸರು ತಿಳಿಯದೇ ಇರ್ತಕ್ಕಂಥ ಸಾವಿರಾರು ಜನರ ರಕ್ತ ತರ್ಪಣದ ಆ ಓಕುಳಿಯ ಒಂದು ಭಿಕ್ಷೆನೇ ಈ ಸ್ವಾತಂತ್ರ್ಯ. ಹಾಗಾಗಿ ಆ ಮೌಲ್ಯಯುತ ಸ್ವಾತಂತ್ರ್ಯವನ್ನು ಹೃದಯದ ಬೊಗಸೆಯಲ್ಲಿಟ್ಟು ಕಾಪಾಡಿಕೊಳ್ಳದೇ ಇದ್ದರೆ ಮತ್ತೊಮ್ಮೆ ನಾವು ದಾಸ್ಯದ ಎಡೆಗೆ ಹೋಗೋದಕ್ಕೂ ಸಾಧ್ಯ ಇದೆ. ಹಾಗಾಗಿ ಸ್ವಾತಂತ್ರ್ಯವನ್ನು ಹಣ ಮಾಡಿಕೊಳ್ಳದೆ ಆಭರಣ ಮಾಡಿಕೊಂಡು ಭಾರತವನ್ನು ಹೆಮ್ಮೆಯಿಂದ ಬೆಳೆಸೋಣ, ಉಳಿಸೋಣ. ಎಂದೆಂದು ಈ ಭಾರತಕ್ಕೆ ಚಿರಋಣಿಯಾಗಿರೋಣ.